ಸಿದ್ಧಾರ್ಥ ನ್ಯೂಸ್ಗೆ ಸ್ವಾಗತ. ಇಲ್ಲಿನ ದೇವರ ಬಳಿಗೆ ನಾನಾ ಜಿಲ್ಲೆಗಳಿಂದ ಭಕ್ತರು ಬೇಡಿಕೊಳ್ತಾರೆ. ಆ ಕ್ಷೇತ್ರದಲ್ಲಿ ಒಂದು ಬಾವಿ ಇದೆ. ಎಂಥ ಬರಗಾಲವಿದ್ದರೂ ಬತ್ತೋದಿಲ್ಲ. ಆ ಕ್ಷೇತ್ರದಲ್ಲಿ ನಡೆಯುತ್ತಿದೆ ನಿತ್ಯದ ಪವಾಡ. ಇದುವೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಭತ್ತದ ಬಾವಿ. ನಾನು ವಿನಯ್ ಕುಮಾರ್. ಈ ಕ್ಷೇತ್ರ ಪುರಾಣ ಪ್ರಸಿದ್ಧಿ ಪಡೆದಿದೆ. ಇಲ್ಲಿರುವ ಬಾವಿಯಲ್ಲಿ ನೀರು ಬತ್ತಿದ ಉದಾಹರಣೆನೇ ಇಲ್ಲ. ಇಲ್ಲಿನ ತೀರ್ಥ ಸೇವಿಸಿದ್ರೆ ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ. ಯಾವುದು ಆ ಕ್ಷೇತ್ರ ಅಂತೀರಾ? ಬನ್ನಿ ವೀಕ್ಷಿಸೋಣ. ಸೂರ್ಯೋದಯದಿ ಏಳುವ ಮೊದಲು ಓಂ ನಮಃ ಶಿವಾಯ ಎನ್ನೋಣ. ನಿತ್ಯ ಕರ್ಮವ ಮಾಡುವ ಮೊದಲು ಶಿವ ಶಿವ ಹರ ಹರ ಎನ್ನೋಣ. ಜಳಕವ ಮಾಡುವ ಸಮಯದಲ್ಲಿ ಓಂ ನಮಃ ಶಿವಾಯ ಎನ್ನೋಣ. ಅಂಗಕ್ಕೆ ಭಸ್ಮವ ಧರಿಸುತ್ತ ಮನದಿ ಶಿವ ಶಿವ ಹರ ಹರ ಎನ್ನೋಣ. ಇಷ್ಟ ದೇವರ ಪೂಜೆಗೆ ಮೊದಲು ಓಂ ನಮಃ ಶಿವಾಯ ಎನ್ನೋಣ. ತಾಲೂಕಿನ ಪ್ರಾಚೀನ ಕ್ಷೇತ್ರಗಳಲ್ಲಿ ಒಂದು ಗುರುಗುಂಟ ಶ್ರೀ ಅಮರೇಶ್ವರ ಕ್ಷೇತ್ರ. ದಕ್ಷಿಣೋತ್ತರವಾಗಿ ಹಬ್ಬಿದ ಗುಡ್ಡಗಳ ಆಳವಾದ ಕುಳದಲ್ಲಿ ಶ್ರೀ ಅಮರೇಶ್ವರ ಮೂಲ ಉದ್ಭವ ಲಿಂಗವಿದೆ. ಅಂತರ್ಜಲವಾಗಿ ಹೊರಹೊಮ್ಮುತ್ತಿರುವ ತಿಳಿನೀರಿನ ಜಿರಿಯ ಗಂಗಾ ಸ್ಥಳಕ್ಕೆ ಗಡಿಗೆ ಬಾವಿ ಎಂದೇ ಪ್ರಸಿದ್ಧಿ ಪಡೆದಿದೆ. ಇಲ್ಲಿನ ನೀರು ಅಮರೇಶ್ವರ ಲಿಂಗದ ಸುತ್ತಲೂ ಹರಿದು ಕೊಳದಲ್ಲಿ ಸೇರುತ್ತದೆ. ಇಲ್ಲಿ ಸ್ನಾನ ಮಾಡುವುದೇ ಸರ್ವ ಪಾಪ ನಿವಾರಣೆಗೆ ಪುಣ್ಯಭಾಗ್ಯವೆಂದು ನಂಬಿಕೆಯಿದೆ. ಕರ್ನಾಟಕ ಮಾತ್ರವಲ್ಲದೆ ಸುತ್ತಲಿನ 4-5 ರಾಜ್ಯಗಳಲ್ಲಿಯೂ ಈ ಏನನ್ನಾದರೂ ನುಡಿಯುವ ಮೊದಲು ಓಂ ನಮಃ ಶಿವಾಯ ಎನ್ನೋಣ. ಏನನ್ನಾದರೂ ಕೇಳುವ ಮೊದಲು ಶಿವ ಶಿವ ಹರ ಹರ ಎನ್ನೋಣ. ಏನನ್ನಾದರೂ ಕೊಡುವ ಮೊದಲು ಓಂ ನಮಃ ಶಿವಾಯ ಎನ್ನೋಣ. ಇಷ್ಟಾರ್ಥಗಳನ್ನು ನೆರವೇರಿಸಿದ ಅಮರೇಶ್ವರ ಚರಿತ್ರೆ ತ್ರಯಂಬಕ ಪರ್ವತದಲ್ಲಿದ್ದ ಗೌತಮ ಮಹರ್ಷಿಯ ಆಶ್ರಮದಿಂದ ಶುರುವಾಗುತ್ತೆ. ಶ್ರಾವಣ ಮಾಸದಲ್ಲಿ ನಂದೀಶ್ವರನ ಕಥೆ ಕೇಳಲು ಮುನಿವರರು, ಸುರರು, ಗಂಧರ್ವರು, ವಿದ್ಯಾಧರರು ಕುಳಿತಿರುತ್ತಾರೆ. ಆ ಕಥೆ ಕೇಳುವ ಸಮಯದಲ್ಲಿ ಗಂಧರ್ವ ದಂಪತಿಗಳು ಮೇಲನದಲ್ಲಿ ತೊಡಗಿರುವಾಗ ಇದನ್ನು ಕಂಡು ಮುನಿಸಿದ ಉಗಮಯ್ಯ ಮಹರ್ಷಿ ಆ ದಂಪತಿಗಳಿಗೆ ಭೂಲೋಕದಲ್ಲಿ ಸಹಸ್ರ ಜನ್ಮ ತಳೆದು ಸಂತಾನವಿಲ್ಲದೆ ಬದುಕಿ ಅಂತ ಶಾಪ ಹಾಕ್ತಾರೆ. ದಂಪತಿಗಳು ವೃದ್ಧರಾದಾಗ ಪರಶಿವನೇ ಮಗನಾಗಿ ಬಂದು ಅವರಿಗೆ ಯೌವನ ಮರಣಿಸುತ್ತಾರೆ. ಮಗನನ್ನ ತಬ್ಬಿಕೊಳ್ಳಲು ಹೋದಾಗ ಶಿವ ಶಿಲಾರೂಪದ ಲಿಂಗವಾಗುತ್ತಾನೆ. ಅದೇ ಈಗಿನ ಅಮರೇಶ್ವರ ಲಿಂಗ ಅನ್ನೋ ಪ್ರತೀತಿ. ಶಿವನ ಶಿಶುವಾಗಿ ಭುವಿಗೆ ಬೆಳಕಾಗಿ ಕೈಲಾಸ ತಂದೆ ಧರೆಗೆ ಶರಣು ಶರಣು ಅಮರೇಶ್ವರಗೆ ಶರಣು 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 ಅಮರೇಶ್ವರಗೆ. ಲಿಂಗು ಇದು ಆ್ಯಕ್ಚುಲಿ ಗಡಿಗೆ ಬಾವಿ ಅಂತಿದೆ. ಅಲ್ಲಿಂದ ನೀರು ಸತತವಾಗಿ ಯಾವಾಗಲೂ ಹರಿತಿರುತ್ತೆ. ಅದೇ ನೀರು ಇಲ್ಲಿ ಬರುತ್ತೆ. ಇಲ್ಲಿಂದ ಮುಂದೆ ಹೋಗ್ತದೆ. ಈ ಹೊರಗಡೆ ಇರ್ತಕ್ಕಂಥ ನೀರು ಬೇರೆ, ಒಳಗಡೆ ಇರ್ತಕ್ಕಂಥ ನೀರು ಬೇರೆ. ಒಳಗಡೆ ಇರ್ತಕ್ಕಂಥ ನೀರಿಗೆ ತೀರ್ಥ ಅಂತೇಳಿ ಇದು ಮಾಡ್ತೀವಿ ನಾವು. ಇಲ್ಲೆಲ್ಲ ಭಕ್ತಾದಿಗಳು ಭಾಳ ಜನ ಇದು ಮಾಡ್ತಾರೆ. ಎಲ್ಲ ಒಳ್ಳೆಯದಿದೆ ದೇವಸ್ಥಾನ. 12ನೇ ಶತಮಾನಕ್ಕಿಂತಲೂ ಹಿಂದಿನದು, 400 ವರ್ಷಗಳ ಹಿಂದಿನದು. ಅಂದ್ರೆ ಎಷ್ಟು ವರ್ಷದ ಇತಿಹಾಸವಿದೆ ಸರ್ ಈ ದೇವಸ್ಥಾನಕ್ಕೆ? 400 ವರ್ಷ ನೋಡಿ, 400 ವರ್ಷಕ್ಕಿಂತ ಇತಿಹಾಸ ನೋಡಿ ಪೂರ. ಅಂದ್ರೆ ಗಡಿಗೆ ಬಂದಿರ್ತಕ್ಕಂಥ ನೋಡಿ. ಅಂದ್ರೆ ಗಡಿಗೆ ಬಾಯಿ ಅವತ್ತೇ ಹುಟ್ಟುಕೊಂಡಿದ್ದ? ಅವತ್ತೇ ರೀ ಗಡಿಗೆ ಬಾವಿ ಅವತ್ತೇ ಹುಟ್ಕೊಂಡಿರೋದು. ಅಮರೇಶ್ವರ ಬಾಲಕ ಅಂತೇಳಿ 2 ಓಣಿಯಿಂದ 2 ಓಣಿಯಾಗ ಒಬ್ಬ ಬಾಲಕರಿದೆ. ಬಾಲಕ ಬಂದು ಶರಣು ಶರಣು ಅಮರೇಶ್ವರಗೆ ಶರಣು 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 ಅಮರೇಶ್ವರಗೆ ಶರಣು. ಗುರುಗುಂಟ
ವೈಕುಂಠ ಸಂಸ್ಥಾನದ ಪಾಳೆಗಾರರ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿರುವ ಅಮರೇಶ್ವರ ದೇವಾಲಯ ಆಳದಲ್ಲಿರುವ ಶಿವಲಿಂಗ ದೇವಸ್ಥಾನವಾಗಿದೆ. ಉತ್ತರಕ್ಕೆ ಕೃಷ್ಣಾ ನದಿ, ದಕ್ಷಿಣಕ್ಕೆ ರಾಮತೀರ್ಥ, ಈ ಮಧ್ಯದಲ್ಲಿರುವ ಕ್ಷೇತ್ರದ ಸುತ್ತ ಸಣ್ಣ ಪುಟ್ಟ ಬೆಟ್ಟಗಳಿವೆ. ದೇವಾಲಯಕ್ಕೆ 4 ಚಿಕ್ಕ ಗೋಪುರಗಳ ಮಧ್ಯೆ ದೊಡ್ಡ ಗೋಪುರವನ್ನ ನಿರ್ಮಿಸಲಾಗಿದೆ. ಗರ್ಭಗುಡಿಯ ಮುಂದಿನ ಮಂಟಪವನ್ನ 16 ಶಿಲಾ ಕಂಬದಿಂದ ಕಟ್ಟಲಾಗಿದೆ. ಗುಡಿಯ ಪಶ್ಚಿಮ ಭಾಗಕ್ಕೆ ಆದಯ್ಯನ ಪುಟ್ಟ ದೇವಾಲಯ ಇದೆ. ಆದರೆ ಎಲ್ಲವೂ ಶಿವಲಿಂಗ ರೂಪದಲ್ಲಿ ಇರುವುದರಿಂದ ಇಲ್ಲಿನ ಲಿಂಗಗಳೆಲ್ಲ ಶಿವನ ವಿವಿಧ ಅವತಾರಗಳು ಅಂತಲೂ ಕರೆಯಲಾಗುತ್ತದೆ. ಗ್ರಾಮದಿ ಎಲ್ಲರ ಜೊತೆ ಆಡಿನಲಿದೆ, ನೊಂದ ಬೆಂದ ಭಕ್ತರ ನೋವು ಮಂಜಿನಂತೆ ನೀ ಕಳೆದೆ ಬಾಲಶಿವ. ದೇವಾಲಯದಲ್ಲಿ ಆಗಾಗ ಋಷಿಮುನಿಗಳು ತಪಸ್ಸು ಮಾಡ್ತಾ ಇದ್ರು. ಅವರ ತಪಸ್ಸಿಗೆ ಬ್ರಹ್ಮರಾಕ್ಷಸ ಬಂದು ಭಂಗಗೊಳಿಸುತ್ತಿತ್ತು. ಹೀಗಾಗಿ ಋಷಿಮುನಿಗಳು ಮಂದಲಾದ್ರಿ ಪರ್ವತಕ್ಕೆ ತೆರಳಿ ರಾಕ್ಷಸ ಕಾಟವನ್ನು ತಪ್ಪಿಸುವಂತೆ ಶಿವಸ್ಮರಣ ಮಾಡಿ. ಆಗ ಬಾಲಕನ ರೂಪದಲ್ಲಿ ಬಂದ ಪರಮಾತ್ಮ ರಾಕ್ಷಸನಿಗೆ ಅಂದಿನಿಂದ ಶಿವನಿಗೆ ಶರಣರಾದ ಬ್ರಹ್ಮರಾಕ್ಷಸ ಯಾರಿಗೂ ಕಾಟ ಕೊಡದೆ ಇಂದಿಗೂ ಪಕ್ಷಿಯ ರೂಪದಲ್ಲಿ ಬಂದು ಅಮರೇಶ್ವರ ಶರಣು 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 ಅಮರೇಶ್ವರಗೆ ಶರಣು. ಈ ದೇವಸ್ಥಾನ ಸ್ಥಾಪನೆ ಆಗಿದ್ದು ತ್ರೈತಾಯುಗದಲ್ಲಿ. ಈ ದೇವಸ್ಥಾನವನ್ನು ಕುಂಭ ಉದ್ಭವ ಮತ್ತು ಗಡಿಗೆಬಾವಿ ಅಂತೇಳಿ ಕರಿತೇವೆ. ಆ ಕುಂಭ ಉದ್ಭವ ಗಡಿಗೆಬಾವಿ ಯಾವ ಥರ ಆಯ್ತು ಅಂದರೆ, ಅಡಿಕೇಶ್ವರ, ಮಡಿಕೇಶ್ವರ, ರೇವಣಸಿದ್ದೇಶ್ವರ ಮತ್ತು ಕಪಿಲೇಶ್ವರ ಅಂತೇಳಿ 4 ಋಷಿಮುನಿಗಳು. ಈ 4 ಋಷಿಮುನಿಗಳು ಕೂಡಿಕೊಂಡು ಆ ಗಡಿಗೆಬಾವಿಯನ್ನು ಮಂತ್ರದ ಮೂಲಕನೇ ಉದ್ಭವ ಮಾಡಿದ್ದಾರೆ. ಉದ್ಭವ ಮಾಡಿ ಆ ಗಡಿಗೆಬಾವಿಯಿಂದ ಮುಂದೆ ಆ ಗಜಗುಂಡ ಅಂತೇಳಿ ಕರಿತೀವಿ. ಆ ಗಜಗುಂಡ ಮೂಲಕನೇ ಮತ್ತೆ ಅಮರೇಶ್ವರ ಸನ್ನಿಧಿಯಲ್ಲಿ ತೀರ್ಥ ನೀರು ಹೋಗಿ ಅದಕ್ಕೆ ಅಭಿಷೇಕ ಆಗಿ ಅಲ್ಲಿಂದ ಅಮರೇಶ್ವರದಿಂದ ಮತ್ತೆ ಹೊಂಡಕ್ಕೆ ಹೋಗಿ ಹೊಂಡದಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗ್ತದೆ ಅನ್ನೋದು ಒಂದು ನಂಬಿಕೆ ಜನರಲ್ಲಿ ಇದೆ. ಹೀಗಾಗಿ ಸಾವಿರಾರು ಭಕ್ತರು ಈ ಒಂದು ದೇವಸ್ಥಾನಕ್ಕೆ ನಡ್ಕೊಳ್ತಾರೆ. ಅದೇ ಮೂಲತಃ ಈ ಗಡಿಗೆಬಾವಿಯ ಒಂದು ಪವಾಡ ಎಂದು ಹೇಳ್ಬೋದು. ವೈಜ್ಞಾನಿಕವಾಗಿ ನಿಮಗೇನು ವೈಜ್ಞಾನಿಕ ಕಾರಣ ಏನಂತ ಗೊತ್ತಾ? ವೈಜ್ಞಾನಿಕವಾಗಿ ನೀರು ಹರಿಯೋದು ಯಾಕೆ? ವೈಜ್ಞಾನಿಕವಾಗಿ ನೀರು ಹರಿಯೋದು ಇಲ್ಲಿರೋ ಇವ್ರು ಏನು ಹೇಳ್ತಾರೆ, ಇಲ್ಲಿರೋ ನೀರು ಅದು ಯಾವಾಗಲೂ ಅಷ್ಟೇ ಹರಿತಿರುತ್ತೆ. ಆದರೆ ಅದ್ರ ಬಗ್ಗೆ ಯಾರಿಗೂ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ವೈಜ್ಞಾನಿಕವಾಗಿ ಮಾಹಿತಿ ಸಿಕ್ಕಿಲ್ಲ. ಯಾವ ರೀತಿ ವೈಜ್ಞಾನಿಕ ಒಳಪಡಿಸಿಲ್ಲ? ಯಾವುದೇ ರೀತಿಯಲ್ಲಿ ವೈಜ್ಞಾನಿಕವಾಗಿ ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲದೆ ಈ ಸರ್ವ ರೋಗಿಗಳಿಗೂ ಈ ನೀರು ತೀರ್ಥವಾಗಿದೆ. ಗಡಿಗೆಬಾವಿ ಅಂತಲೂ ಕರೆಸಿಕೊಳ್ಳುವ ಕುಂಭತೀರ್ಥದಲ್ಲಿ ಅಗಸ್ತ್ಯ ಮಹರ್ಷಿಗಳು ಸ್ನಾನ ಮಾಡಿದ್ರು ಎಂಬ ನಂಬಿಕೆ ಇದೆ. ನೀರಿನಲ್ಲಿ ಮುಳುಗಿ ಏಳೋದ್ರಿಂದ ಎಲ್ಲಾ ರೀತಿಯ ಸಮಸ್ಯೆಗಳು ಬಗೆಹರಿಯುವಂತೆ. ಚರ್ಮರೋಗ, ಅನಾರೋಗ್ಯ, ಮದುವೆ, ಸಂತಾನ ಸಮಸ್ಯೆಗಳನ್ನು ಹೊತ್ತು ಬರುವ ಭಕ್ತಾದಿಗಳ ಸಂಕಷ್ಟಗಳನ್ನು ಅಮರೇಶ್ವರ ಪರಿಹರಿಸುತ್ತಿದ್ದಾನೆ. ಕುಂಭ ಉದ್ಭವ ಮತ್ತು ಗಡಿಗೆಬಾವಿ ಅಂತೇಳಿ ಕರಿತೇವೆ. ಆ ಕುಂಭ ಉದ್ಭವ ಗಡಿಗೆಬಾವಿ ಯಾವ ಥರ ಆಯ್ತು ಅಂದರೆ, ಅಡಿಕೇಶ್ವರ, ಮಡಿಕೇಶ್ವರ, ರೇವಣಸಿದ್ದೇಶ್ವರ ಮತ್ತು ಕಪಿಲೇಶ್ವರ ಅಂತೇಳಿ 4 ಋಷಿಮುನಿಗಳು. ಈ 4 ಋಷಿಮುನಿಗಳು ಕೂಡಿಕೊಂಡು ಆ ಗಡಿಗೆಬಾವಿಯನ್ನು ಮಂತ್ರದ ಮೂಲಕನೇ ಉದ್ಭವ ಮಾಡಿದ್ದಾರೆ. ಉದ್ಭವ ಮಾಡಿ ಆ ಗಡಿಗೆಬಾವಿಯಿಂದ ಮುಂದೆ ಆ ಗಜಗುಂಡ ಅಂತೇಳಿ ಕರಿತೀವಿ. ಆ ಗಜಗುಂಡ ಮೂಲಕನೇ ಮತ್ತೆ ಅಮರೇಶ್ವರ ಸನ್ನಿಧಿಯಲ್ಲಿ ತೀರ್ಥ ನೀರು ಹೋಗಿ ಅದಕ್ಕೆ ಅಭಿಷೇಕ ಆಗಿ ಅಲ್ಲಿಂದ ಅಮರೇಶ್ವರದಿಂದ ಮತ್ತೆ ಹೊಂಡಕ್ಕೆ ಹೋಗಿ ಹೊಂಡದಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗ್ತದೆ ಅನ್ನೋದು ಒಂದು ನಂಬಿಕೆ ಜನರಲ್ಲಿ ಇದೆ. ಹೀಗಾಗಿ ಸಾವಿರಾರು ಭಕ್ತರು ಈ ಒಂದು ದೇವಸ್ಥಾನಕ್ಕೆ ನಡ್ಕೊಳ್ತಾರೆ. ಅದೇ ಸೂರ್ಯೋದಯದಿ ಏಳುವ ಮೊದಲು ಓಂ ನಮಃ ಶಿವಾಯ ಎನ್ನೋಣ. ನಿತ್ಯ ಕರ್ಮವ ಮಾಡುವ ಮೊದಲು ಶಿವ ಶಿವ ಹರ ಹರ ಎನ್ನೋಣ. ಜಳಕವ ಮಾಡುವ ಸಮಯದಲ್ಲಿ ಇನ್ನು ಆದಯ್ಯ ಮಾಳಗುಂಡಮ್ಮ ದಂಪತಿಯ ಯೌವನಾವಸ್ಥೆಯನ್ನ ಮರಳಿ ಪಡೆದ ಪವಿತ್ರ ನೀರಿನ ಹೊಂಡ ಇಂದು ಪವಿತ್ರ ಕಲ್ಯಾಣಿಯಾಗಿದೆ. ದೇವಸ್ಥಾನದ ಆಳದಲ್ಲಿರುವ ಶಿವಲಿಂಗದ ಸುತ್ತ ಕುಂಭೋದ್ಭವ ತೀರ್ಥ ಸದಾ ಹರಿತಾ ಇರುತ್ತೆ.
ಮಳೆ ಚಳಿ ಬೇಸಿಗೆ ಕಾಲದಲ್ಲೂ ನಿರಂತರ ಹರಿಯುವ ನೀರು ಎಲ್ಲಿಂದ ಹರಿದು ಬರುತ್ತೆ ಅನ್ನೋದು ಮಾತ್ರ ರಹಸ್ಯವಾಗಿ ಉಳಿದಿದೆ. ಸೂರ್ಯೋದಯದಿ ಏಳುವ ಮೊದಲು ಓಂ ನಮಃ ಶಿವಾಯ ಎನ್ನೋಣ. ನಿತ್ಯ ಕರ್ಮವ ಮಾಡುವ ಮೊದಲು ಶಿವ ಶಿವ ಹರ ಹರ ಎನ್ನೋಣ. ದಿನದ ಹೆಜ್ಜೆಯ ಇಡುವ ಮೊದಲು ಓಂ ನಮಃ ಶಿವಾಯ ಎನ್ನೋಣ. ಅನುಕ್ಷಣದಲ್ಲೂ ನೆನೆಯುತ್ತ ಮನದಿ ಶಿವ ಶಿವ ಹರ ಹರ ಎನ್ನೋಣ. ಸಕಲ ಕಾಲದಲ್ಲೂ ನೆನೆಯಲು ಶಿವನ. ಸರ್ವ ಕಾರ್ಯ ಅಲ್ಲಿ ತಪಸ್ಸಿನ ಶಕ್ತಿ ಅಲ್ಲಿ ಪಾತ್ರ ಔಷ್ ಬರಂತಿಲ್ಲ. ಇಲ್ಲಿ ಅದೇ ನೀರು ಮುಂದೆ ಬಂದು ಔಷ್ ಕಟ್ತದ, ಆದ್ರೆ ಅಲ್ಲಿಲ್ಲ. ಇವತ್ತಿಗೂ ಅದು ಈಗ ಅಂದ್ರೆ ಆಗುವಾದ್ರೂ ಇವತ್ತಿಗೆ ಹಂಗೆ ಐತೆ. ಅದು ಯಾರು ತೊಳೆಯರಿಲ್ಲ ಬಳೆಯರಿಲ್ಲ, ತಾನೇ ಸ್ವಚ್ಛ ಐತೆ. ಅದೇ ನೀರು ವಸ್ತಿಲಿ ಮುಂದೆ ಅದು ಹೆಂಗೆ ಮಾಡ್ಯಾರ, ಅದು ಮೊದಲು ಹರಿತಿದ್ದಿಲ್ಲ, ಅದು ಅಲ್ಲೇ ಮುಳುಗ್ತಿತ್ತದು. ಈಗ ಮುಂದಕ್ಕೆ ನೀರು ಅವರು ಏನು ಅಂಬರೀಶ್ವರು ಬಂದು ಆ ಗುಂಡ ತೋಡಿ ಒಳಗಿನ ಗುಂಡ, ಆ ಗುಂಡದೊಳಗೆ ನೀರು ಕುಡಿಸಿ ಇವ್ರಿಗೆ ವ್ಯವಸ್ಥೆ ಮಾಡಿದ. ಈಗ 360 ಹೋಗ್ತಾ ಬೇಡಿ ಅವಾಗ ಅದನ್ನೆಲ್ಲ ಅವಾಗೆ ಮುಂದೆ ನೀರಿಲ್ಲ. ಅದನ್ನ ಹೆಸರು ಅಂಬರೀಶ್ವರ. ಆ ಗುಂಡದಾಗ ಮುನಿಯಕ್ಕೆ ಅಮರಗುಂಡ ಅಂತ ಹೆಸರು. ಅದೇ ತೀರ್ಥನ ಅಲ್ಲೂ ಈ ಹೊಂಡಕ್ಕೆ ಬರ್ತದ. ಗಡಿಗೆ ಬಾಯಿ ಅಲ್ಲಿ ಮುಳುಗಿತ್ತು ವಸ್ತಿಲಿ ಮುಂದೆ ಹರಿಯಂಗೆ ಮಾಡ್ತಿದ್ದಾರೆ. ವಸ್ತಿಲಿ ಮುಂದೆ ಹರಿಯಂಗೆ ಮಾಡಿದವ್ರು ಯಾರು? ಋಷಿಮನಿಗಳು. ಇಲ್ಲಿ 5 ಮಂದಿ ಋಷಿಗಳು ಇರ್ತಾರೆ. ಅವರೇ ಮಾಡಿ ಅದು ಅಲ್ಲೇ ಮುಳುಗಿತ್ತು. ಅದು ಮುಂದೆ ಹರಿಯ ಬಿಟ್ಕೊಂಡು ವಸ್ತಿಲಿ ಮುಂದೆ ಹರಿಯಂಗೆ ಮಾಡಿ ಈ ಹೊಂಡಕ್ಕೆ 2 ಕೂಡಿಸಿದ್ವಿ. ಆ ಗಡಿಗೆ ಬಾಯಿ ತೀರ್ಥ ಮತ್ತು ಒಳಗಿದ್ದಂಥ ಗುಂಡು ತೀರ್ಥ 2 ಕೂಡಿಸಿ ಹೆಂಗೆ ನದಿ ಕೂಡಿದಲ್ಲೇ ನದಿ ಸಂಗಮ ಅಂತೀವಲ್ಲ, ಇದು ತೀರ್ಥ ಸಂಗಮ. ಈ ತೀರ್ಥ ಸಂಗಮದೊಳಗೆ ಮಾನವ ಕೋಟಿ ಸ್ನಾನ ಮಾಡಿ ಮಹಾಪಾಪ ಪರಿಹಾರ ಮಾಡ್ಕೊಂಡು ಋಷಿಮುನಿಗಳು ಇದಕ್ಕೆ ಆಶೀರ್ವದಿಸಲಿ. ಇಲ್ಲಿ ಹೋಳಿ ಹುಣ್ಣಿಗೆ ತೇರಾಗಬೇಕು. ಈ ಜಾತ್ರೆಯಲ್ಲಿ ನೊಣ ಹದ್ದು ಕಾಯ್ತು 3 ಪಕ್ಷಿಗಳು ಹಾರ್ಯಾಡಲ್ಲ. ಇದೇ ಒಂದು ಕುರು ಅಮರೇಶ್ವರ ಇದ್ದಂತೆ ಇವತ್ತಿಗೆ ಅಷ್ಟೇ 4000 ವರ್ಷದ ಕ್ಷೇತ್ರ. ಮಳೆ ಇಲ್ದ್ರೂ ಕೂಡ ಅದು ನೀರು ಹರಿಯುತ್ತೆ. ಮಳೆ ಇರಲಿಕ್ಕೂ ಆವಾಗ ಆದರೂ ಧರಿಸುವ ಮೊದಲು ಓಂ ನಮಃ ಶಿವಾಯ ಎನ್ನೋಣ. ಎಲ್ಲಾದರೂ ಸರಿ ಕುಣಿಯುವ ಮೊದಲು ಓಂ ನಮಃ ಶಿವಾಯ ಎನ್ನೋಣ. ಜಗದ ಸೃಷ್ಟಿಯು ಶಿವನ ಲೀಲೆ. ಓಂ ನಮಃ ಶಿವಾಯ ಎನ್ನೋಣ. ಕಾಣುವುದೆಲ್ಲವೂ ಶಿವನ ಲೀಲೆ. ಶಿವ ಶಿವ ಮಹಿಮಾವರಣ ಕೈಯಲ್ಲಾಗಲಿ ತನ್ನ ಮುದಿ ಎತ್ತುಗಳಿಗೆ ಹಾಗೂ ತನಗೆ ಯೌವನ ಮರು ಕರುಣಿಸಿದ ಮಗನನ್ನ ತಬ್ಬಿಕೊಳ್ಳಲು ಮುಂದಾದ ಶಿವಭಕ್ತ ಆದಯ್ಯನ ಕೈಯಲ್ಲಾಗಲಿ ಬಾಲಕ ಅಮರವಾಗಿ ಕೈಗೆಟುಕದೆ ಲಿಂಗರೂಪ ತಾಳಿದ. ಹೀಗೆ ಅಮರವಾಗಿ ಲಿಂಗರೂಪದಲ್ಲಿ ಇರುವ ಬಾಲಶಿವನನ್ನ ಅಮರೇಶ್ವರ ಅಂತ ಕರೆಯಲ್ಪಡುತ್ತಾರೆ. ಸೂರ್ಯೋದಯದಿ ಏಳುವ ಮೊದಲು ಓಂ ನಮಃ ಶಿವಾಯ ಎನ್ನೋಣ. ನಿತ್ಯ ಕರ್ಮವ ಮಾಡುವ ಮೊದಲು ಶಿವ ಶಿವ ಹರ ಹರ ಎನ್ನೋಣ. ಪ್ರತಿ ವರ್ಷವೂ ಅಮರೇಶ್ವರ ಜಾತ್ರೆಯು ವಾಡಿಕೆಯಂತೆ ಫಾಲ್ಗುಣ ಶುಕ್ಲ ಪೌರ್ಣಿಮೆ ಅಂದ್ರೆ ಹೋಳಿ ಹುಣ್ಣಿಮೆ ವೇಳೆ ನಡೆಯುತ್ತೆ. ರಥದಲ್ಲಿ ಭೂಪುರದ ಗುರುಸ್ಥಳದ ಪಟ್ಟಾಭಿಸ್ವಾಮಿಗಳು ಕುಳಿತಿರುತ್ತಾರೆ. ಅದ್ಧೂರಿ ರಥೋತ್ಸವಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸುವ ಭಕ್ತರು ಸಾಕ್ಷಿಯಾಗಿರುತ್ತಾರೆ. ದೇವಸ್ಥಾನಕ್ಕೆ ಪೂಜೆಯನ್ನ ಹೊನ್ನಳ್ಳಿ, ಎರಡೋಣಿ, ಭೂಪುರ, ಗುರುಗುಂಟ ಗ್ರಾಮದ ಅರ್ಚಕರು ನೆರವೇರಿಸುತ್ತಾರೆ. ಇನ್ನು ಈ ಕ್ಷೇತ್ರಕ್ಕೆ ಭೇಟಿ ಕೊಡಬೇಕಾದ್ರೆ ರಾಯಚೂರಿನ ಲಿಂಗಸೂರು ಪಟ್ಟಣದ ಸುಮಾರು 18 ಕಿಲೋಮೀಟರ್ ಗುರುಗುಂಟ ಗ್ರಾಮಕ್ಕೆ ಪ್ರಯಾಣ ಬೆಳೆಸಿದ್ರೆ ಈ ಕ್ಷೇತ್ರಕ್ಕೆ ತಲುಪಬಹುದು. ಶಿವ ಶಿವ ಹರ ಹರ ಎನ್ನೋಣ. ನಿತ್ಯ ಕರ್ಮವ ಮಾಡುವ ಇಲ್ಲಿನ ಭಕ್ತರಿಗೆ ಆಸರಾಗಿರುವ ಭಗವಂತ ಐತಿಹಾಸಿಕ ಮಹತ್ವವನ್ನ ಹೊಂದಿದ್ದಾನೆ. ಇಂತಹದ್ದೇ ಮತ್ತೊಂದು ವಿಶೇಷ ಕ್ಷೇತ್ರಗಳ ಜೊತೆಗೆ ನಾನ್ ನಿಮ್ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್. ಇದು ಪರಿವರ್ತನೆಯ ಮೊದಲ ಹೆಜ್ಜೆ.